ಎಲ್ರಿಗೂ ನಮಸ್ಕಾರ. ಓಕೆ, ಇವತ್ತು ನಿಮ್ಮ ರೂಪಾ ಪ್ರಭಾಕರು ಒಂದು ವೆರೈಟಿ ವಿಡಿಯೋ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ. ಏನು ವೆರೈಟಿ ಅಂತ ಇದ್ದೀನಿ, ಡಿಫ್ರೆಂಟ್ ಅಂತ ಯಾವಾಗಲೂ ಹೇಳ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನೋಡಿದ್ದೀರಾ ತಾನೇ, ನಾನು ವೆರೈಟಿ ಅಂದೆ, ಡಿಫ್ರೆಂಟ್ ಅಂದೆ ಅಂದರೆ ಡೆಫಿನೆಟ್ಲಿ ಅವತ್ತಿನ ದಿನ ಅದೇ ಥರ ಇರುತ್ತೆ. ಸೊ ಇದು ನಾವೆಲ್ಲರೂ ಫ್ಯೂಚರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಿದ್ವಿ. ಆ್ಯಕ್ಚುಲಿ ಈಗ ಫ್ಯೂಚರಲ್ಲಿ ನಿಜವಾಗ್ಲೂ ನಮ್ಮ ಕೈಗೆ ಸಿಗೋ ಅಂಥ ಒಂದು ಮ್ಯಾಜಿಕ್ ಮಿರಾಕಲ್ ಅಂತ ಹೇಳಬಹುದು. ಓಕೆ, ಏನಪ್ಪ ಇದು ಇಷ್ಟೊಂದು ಕುತೂಹಲ ಕೆರಳಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಎಲ್ಲಿದ್ದೀನಿ ಅಂತ ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ. ಓಕೆ, ವಿಜಯ ಬ್ಯಾಂಕ್ ಕಾಲೋನಿ, ಬಿಲೇಕಹಳ್ಳಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟೆಂಪಲ್ ರೋಡಲ್ಲೇ ಇದ್ದೀನಿ ನಾನು. ಸೊ ಇಲ್ಲಿ ಫ್ರೆಶ್ ಹಾರ್ಟ್ ಅನ್ನುವಂಥ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬಂದಿದ್ದೀನಿ. ಅಫ್ಕೋರ್ಸ್ ಇದಿನ್ನೂ ಎಲ್ರಿಗೂ ಓಪನ್ ಇಲ್ಲ. ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಂತ ನೀವು ಬಂದು ಒಳಗೆ ಹೋಗಿ, ನಾನಿವಾಗ ಅಲ್ಲಿ ಒಳಗೆ ಹೋಗಿ ಏನು ಮಾಡ್ತೀನಿ ಅದನ್ನು ಮಾಡೋಕ್ಕಾಗಲ್ಲ, ಬಿಕಾಸ್ ಇದಿನ್ನೂ ಎಲ್ರಿಗೂ ಓಪನ್ ಇಲ್ಲ. ನಾನು ನಿಮಗಳಿಗೋಸ್ಕರ ಇಲ್ಲಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ. ಸೊ ಇನ್ನು ಹೆಚ್ಚು ಮಾತಾಡಿ ಟೈಮ್ ವೇಸ್ಟ್ ಮಾಡಿದೆ, ಒಳಗೆ ಹೋಗಿ ಅದೇನು ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದನ್ನು ನೋಡ್ಬಿಡೋಣ ಬನ್ನಿ. ಮತ್ತೆ ನಾನು ಟ್ರಾವೆಲ್ ಮಾಡ್ತಿರ್ತೀನಿ, ಅಷ್ಟರಲ್ಲಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಬನ್ನಿ. ಓಕೆ, ನಾನು ಈ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಗಂತ ನನ್ನ ಹೋಮ್ವರ್ಕ್ ಮಾಡಿಲ್ಲ ಅಂತ ಅನ್ಕೋಬೇಡಿ. ನಾನು ನನ್ನ ರಿಸರ್ಚ್ ಮಾಡಿದ್ದೀನಿ, ನನ್ನ ಎಂಕ್ವೈರಿನ ಮಾಡಿದ್ದೀನಿ. ಇವರಿಗೆ ಫೋನ್ ಮಾಡಿ ನನಗೆ ಏನೇನು ಪ್ರಶ್ನೆ ಇತ್ತೋ ಅದನ್ನೆಲ್ಲ ಕೇಳಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಅದನ್ನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ, ಓಕೆನಾ? ನೋಡಿ, ನಮ್ಮ ಇದರಲ್ಲಿ ರೋಬೋಟ್ಸ್ ಅಂದರೆ ನಮ್ಮ ಮಕ್ಕಳು ಎಸ್ಪೆಷಲಿ ಇಮ್ಯಾಜಿನೇಷನ್ ಹೇಗಿರುತ್ತೆ ಅಂದರೆ ಒಂದು ರೋಬೋಟ್ ಥರ ಇರುತ್ತೆ, ಹಿಂಗೆ ಬರುತ್ತೆ, ಕೊಡುತ್ತೆ ಅಂತೆಲ್ಲ ಇರುತ್ತಲ್ವ. ಇನ್ಫ್ಯಾಕ್ಟ್ ನನಗೂ ಅದೇ ಥರ ಇಮ್ಯಾಜಿನೇಷನ್ ಇತ್ತು. ಬಟ್ ಏನಿಲ್ಲ, ನೋಡಿದ ತಕ್ಷಣ ಸಿಂಪಲ್ ಮಷಿನರೀಸ್ ಥರ ಇದೆ ಅಷ್ಟೇ. ಇದು ಸಿಂಪಲ್ ಮಷಿನರೀಸ್ ಏನೇ ಆ್ಯಕ್ಚುಲಿ. ಬಟ್ ನೋಡಿ, ಈ ಒಂದು ಪುಟಾಣಿ ಮೆಷಿನ್ ಏನಿದೆ ಇದರಲ್ಲಿ ಚಟ್ನಿ ಮತ್ತು ಸಾಂಬಾರ್ ಈ ಎರಡು ಡಿಸ್ಪೆನ್ಸ್ ಆಗುತ್ತೆ ನಮಗೆ. ಓಕೆ, ಚಟ್ನಿ ಸಾಂಬಾರ್ ಇಲ್ಲಿ ಮಾಡಿ ನಮಗೆ ಡಿಸ್ಪೆನ್ಸ್ ಆಗಲ್ಲ, ಆಲ್ರೆಡಿ ಒಳಗಿರುತ್ತೆ, ಅದು ಡೈರೆಕ್ಟಾಗಿ ಬರುತ್ತೆ. ಓಕೆನಾ? ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರುವಂಥ ದೊಡ್ಡ ಬಾಟ್ ಏನಿದೆ ಆ್ಯಕ್ಚುಲಿ ಫುಡ್ ಬಾಟ್ಸ್ ಇದೆ, ಆಯಿತಾ? ಬಿಕಾಸ್ ಫುಡ್ ನಮಗೆ ಕೊಡುವಂಥ ರೋಬೋ. ಸೊ ಹಾಗಾಗಿ ಫುಡ್ ಬಾಟ್ಸ್ ವಿಚ್ ಇಸ್ ವೆರಿ ನೈಸ್. ಆ್ಯಂಡ್ ನೋಡಿ ರೆಸ್ಟೋರೆಂಟ್ ಹಾಕಿದ್ದಾರೆ, ಫ್ರೆಶ್ ಇಡ್ಲೀಸ್ 24/7. ಏನಕ್ಕೆ 24/7 ಅಂದರೆ ಮ್ಯಾನ್ ಮೇಡ್. ಅಂದರೆ ನಾವು ಇವಾಗ ಹೋಟೆಲಿಗೆ ಹೋಗಬೇಕು ಅಂದರೆ ಅಥವಾ ಇನ್ನೆಲ್ಲೋ ಹೋಗಿ ತಗೋಬೇಕು ಅಥವಾ ಮನೆಗೆ ಅಂದರೆ ದರ್ ಇಸ್ ಅ ರಿಸ್ಟ್ರಿಕ್ಷನ್ ಅಲ್ವಾ? ನ್ಯಾಚುರಲಿ ನಮ್ಮ ಮನೆಯಲ್ಲಿ 24 ಗಂಟೆ ನನ್ನ ಗಂಡ ಕುತ್ಕೊಂಡು ಇಡ್ಲಿ ಕೊಡು ಅಂತಿದ್ರೆ ನಾವು ಕೊಡ್ತೀನಿ, ಏನು ಮಾಡಿದ್ರಾ? ಚಾನ್ಸೇ ಇಲ್ಲ. ಹಾಗೆ ರೆಸ್ಟೋರೆಂಟಲ್ಲಿ ಅವ್ರದೇ ಆದಂಥ ಟೈಮಿಂಗ್ಸ್ ಇರುತ್ತೆ. ಆದರೆ ಈ ಮಷಿನರೀಸ್ಗೆ ಟೈಮಿಂಗ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಇಡ್ಲಿ ತಿನ್ನಬೇಕು ಅನ್ಸುತ್ತೋ ಆವಾಗ ಹೋದ ಸೀದಾ ಇಡ್ಲಿ ತಗೊಂಡ. ಹೇಗೆ ಇಡ್ಲಿ ತಗೊಳ್ಳೋದು ಅದನ್ನೆಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆಯಿತಾ? ಸೊ ಇದು ಬಂದು ಇಡ್ಲಿ ಮತ್ತು ವಡೆ ಕೊಡೋ ಅಂತ ಹೋಗೋದು. ವಡೆ ಇಲ್ಲಿ ಬರುತ್ತೆ, ಇಡ್ಲಿ ಇಲ್ಲಿ ಬರುತ್ತೆ. ಓಕೆ, ನಾನು ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ಪ್ರಕಾರ ಒಂದು ಪ್ಲೇಟ್ ಇಡ್ಲಿ ವಡೆ ಅಂದರೆ 2 ಇಡ್ಲಿ 1 ವಡೆ ನಮ್ಮ ಕೈಗೆ ಬರೋಕ್ಕೆ ಲೆಸ್ ದೆನ್ 1 ಮಿನಿಟ್ ಅಂದರೆ 60 ಸೆಕೆಂಡ್ಗಿಂತ ಕಡಿಮೆ ಟೈಮಲ್ಲಿ ನಮ್ಮ ಕೈಗೆ 2 ಇಡ್ಲಿ 1 ವಡೆ ಬಂದ್ಬಿಡುತ್ತೆ. ಇದು ಹೇಗಾಗುತ್ತೆ? ಇಡ್ಲಿ ಬ್ಯಾಟರಿಲಿ ನೆನೆಸ್ತಾರ, ರುಬ್ತಾರ, ಈ ಥರ ಎಲ್ಲ ಕ್ವೆಶನ್ಸ್ ಇರ್ಬೋದಲ್ವ ನಿಮಗೆ? ಇಲ್ಲ, ಇಲ್ಲಿ ಸೋಪ್ ಮಾಡೋದಾಗಲಿ ಗ್ರೈಂಡ್ ಮಾಡೋದಾಗಲಿ ಇವೆಲ್ಲ ಏನು ನಡೆಯಲ್ಲ. ಮ್ಯಾನ್ಯುವಲ್ ಆಗಿ ಬ್ಯಾಟರ್ ಅಂದರೆ ಇಡ್ಲಿ ಹಿಟ್ಟು ಏನಿದೆ ಅದನ್ನು ಮೇಲ್ಗಡೆ ಒಂದು ಕಂಟೈನರ್, ಸ್ಟೋರೇಜ್ ಕಂಟೈನರ್ ಏನಿದೆ ಅದಕ್ಕೆ ಒಂದು ಕೆಪಾಸಿಟಿ ಇರುತ್ತೆ, ಆಯ್ತಾ? ಇವಾಗ ಮೇ ಬಿ ಒಂದು 22 kg 30 kg ಈ ಥರ ಒಂದು ಕೆಪಾಸಿಟಿ ಇರುವಂಥ ಒಂದು ಕಂಟೈನರಿಗೆ ಇಡ್ಲಿ ಹಿಟ್ಟನ್ನು ಹಾಕ್ತಾರೆ. ಆ ಇಡ್ಲಿ ಹಿಟ್ಟಿಂದ ಫ್ರೆಶ್ ಆಗಿ ಇಡ್ಲಿ ಹಿಟ್ಟು ಹಾಕೋದು ಅಷ್ಟೇ ಮ್ಯಾನ್ಯುವಲ್ ಕೆಲಸ. ಅದಾದಮೇಲೆ ಎಲ್ಲ ಈ ರೋಬೋಟೇ ನಮಗೆ ಬರುತ್ತೆ. ಸೊ ರೋಬೋಟೇ ಅದನ್ನು ನೆಕ್ಸ್ಟು ಹಾಪರ್ ಕಳಿಸುತ್ತೆ, ಸ್ಟೀಮ್ ಆಗುತ್ತೆ. ಸ್ಟೀಮ್ ಆದಮೇಲೆ ಅದೇ ನೆಕ್ಸ್ಟ್ ಕಂಟೈನರ್ಗೆ ಬರುತ್ತೆ. ಕಂಟೈನರಲ್ಲಿ ಪ್ಯಾಕ್ ಆಗಿ ಸೀಲ್ ಆಗಿ ನಮ್ಮ ಕೈಗೆ ಬರುತ್ತೆ. ಇಷ್ಟೂ ಇದು ಒಳಗಾಗುವಂಥ ಕೆಲಸ. ಎಕ್ಸೈಟಿಂಗ್ ಆಗಿದೆ ಅಲ್ವಾ? ನನಗಂತೂ ನಿಜವಾಗ್ಲೂ ಇದು ಹೇಳಿದಾಗ ಇದು ನಿಜವಾಗ್ಲೂ ಸಾಧ್ಯನಾ, ಬರೀ ಕಲ್ಪನೆಯಲ್ಲಿ ಸಾಧ್ಯ ಅಂತ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ನಾವು ಅಂದ್ಕೊಳ್ತೀವಲ್ವಾ ಎಷ್ಟೋ ಸಲ ಈ ಕೆಲಸಕ್ಕೆ ಯಾರು ಮಾಡ್ತಾರೆ, ಒಂದು ರೋಬೋಟ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಸೊ ಇವಾಗ ಅಫ್ಕೋರ್ಸ್ ಮನೆ ಕ್ಲೀನಿಂಗಲ್ಲೂ ನಾನು ಎಷ್ಟೋ ಸಲ ಅಂದ್ಕೊಳ್ತಾ ಇದ್ದೆ, ಮನೆ ವರ್ಷಕ್ಕೆ ಒಂದು ರೋಬೋಟ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಈಗ ಅದು ಇನ್ವೆಂಟ್ ಮಾಡಿಬಿಟ್ಟಿದ್ದಾರೆ, ಬಂದಿದೆ ಮನೆ ಕ್ಲೀನಿಂಗ್ ರೋಬೋಟು. ಹಾಗೆ ಇದು ನೋಡಿ ಫ್ಯೂಚರು. ನಿಜವಾಗ್ಲೂ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರದ್ದು ಒಂದು ರೋಬೋಟ್ ಬರೋಕ್ಕೆ ಸಾಧ್ಯ ಅಂತ. ಸೊ ಎಸ್, ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್.
ನಮ್ಮ ಬೆಂಗಳೂರಲ್ಲಿ ಇಂಥದ್ದು ಒಂದು ಇದೆ ಅಂತ. ಇನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಸಮಯ ಅಷ್ಟೇ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಓಕೆ, ನಾನು ಇವಾಗ ಇದನ್ನ ಆರ್ಡರ್ ಮಾಡಿಬಿಡ್ತೀನಿ. ನೋಡಿ, ಫ್ರೆಶ್ ಹಾಟ್ ಅಂತ ಇದೆ. ಸ್ಕ್ಯಾನ್ ಮೀ. ಸ್ಕ್ಯಾನ್ ಆಗೋಯ್ತು ಪಟ್ ಅಂತ. ವೆರಿ ಗುಡ್. ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರದ್ದು ಆ್ಯಪ್ ಓಪನ್ ಆಗುತ್ತೆ. ಫ್ರೆಶ್ ಹಾಟ್, ಆ್ಯಕ್ಚುಲಿ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಹಾಟ್. ಎರಡು ಅವರು ನೀಟಾಗಿ ಮೆಸೇಜನ್ನು ಕನ್ವೆ ಮಾಡಿಬಿಟ್ಟಿದ್ದಾರೆ. ಸೊ ಅದು ಓಪನ್ ಆದ ತಕ್ಷಣ ನಮಗೆ ಏನೇನು ಬೇಕು ಅಂತ ಚೂಸ್ ಮಾಡ್ಬೋದು. ಯು ಹ್ಯಾವ್ ಆಪ್ಷನ್ಸ್. ಅಂದರೆ ಬರೀ ಇಡ್ಲಿ ಬೇಕಂದರೆ ಇಡ್ಲಿ, ವಡೆ ಬೇಕಂದರೆ ವಡೆ, ಚಟ್ನಿ ಬೇಕಂದರೆ ಚಟ್ನಿ, ಸಾಂಬಾರು ಬೇಕಂದರೆ ಸಾಂಬಾರು, ಹೀಗೆ ನಮ್ಗೆ ಏನು ಬೇಕೋ ಅದು ಕಸ್ಟಮೈಸಬಲ್ ಆಗಿ ಎಷ್ಟು ಬೇಕೋ ಅಷ್ಟು. ಅಂದರೆ ನನಗೆ ಇವಾಗ 2 ಪ್ಲೇಟ್ ಬೇಕಂದರೆ 4 ಪ್ಲೇಟ್ ಬೇಕಂದರೆ ಎಷ್ಟು ಬೇಕಾದರೂ ಆರ್ಡರ್ ಮಾಡ್ಬೋದು. ಸೊ ಆರ್ಡರ್ನ ಸೆಲೆಕ್ಟ್ ಮಾಡಿದ್ಮೇಲೆ ದೆನ್ ಅದನ್ನು ನಾನು ನೆಕ್ಸ್ಟ್ ಪೇಮೆಂಟ್ ಮೋಡ್ಗೆ ಹೋಗಬೇಕು. ಪೇಮೆಂಟ್ ಮೋಡಲ್ಲಿ ನಮಗೆ ಆ್ಯಸ್ ಯೂಶುವಲ್ ನಿಮ್ಮ ಎಲ್ಲ ಪೇಟಿಎಮ್, ಜಿಪೇ ಈ ಥರದ್ದು ಎಲ್ಲದೂ ವರ್ಕ್ ಆಗುತ್ತೆ. ಅದ್ರ ಮೂಲಕ ಪೇ ಮಾಡಿದ್ಮೇಲೆ ಇಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನರ್ ಹತ್ರ ಹೋಗಿ ನಮ್ಮ ಫ್ರೆಶ್ ಬಾಟ್ ಏನಿದೆ ಅದರಲ್ಲಿ ಒಂದು ಸ್ಟಾರ್ಟ್ ಬಟನ್ ಇದೆ. ಸ್ಟಾರ್ಟ್ ಅಂತ ಟಚ್ ಮಾಡಿದ ತಕ್ಷಣ ನಮಗೆ ಒಂದು ಪೇಮೆಂಟ್ ಆದ ತಕ್ಷಣ QR ಕೋಡ್ ಬಂದಿರುತ್ತೆ. ಆ QR ಕೋಡ್ನ ಶೋ ಮಾಡಿದ್ರೆ ಇಲ್ಲಿ ಪ್ರಾಸೆಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಪ್ರಾಸೆಸ್ ಸ್ಟಾರ್ಟ್ ಆದ ತಕ್ಷಣ 60 ಸೆಕೆಂಡ್ಗಳಿಗಿಂತ ಕಡಿಮೆ, 60 ಸೆಕೆಂಡ್ ಒಳಗಾಗಿ, 1 ನಿಮಿಷದ ಒಳಗಾಗಿ ಒಂದು ಪ್ಲೇಟ್ ನಮ್ಮ ಕೈಲಿ ನಾವೇನು ಆರ್ಡರ್ ಮಾಡಿದ್ದೀವಿ ಅದು ಮಾಡ್ಬಿಡುತ್ತೆ. ಫಸ್ಟು ಪ್ಲೇನ್ ಇಡ್ಲಿ, ಯಾಕಂದರೆ ನಾರ್ಮಲ್ ಆಗಿ ನಾವು ಏನು ತಿಂತೀವಿ ಅದನ್ನು ಫಸ್ಟು ಟೇಸ್ಟ್ ಮಾಡಿ ನೋಡಬೇಕು ಅಂತ. ಬಿಕಾಸ್ ಈ ಇಟಾಲಿಯನ್ ಇಡ್ಲಿ, ಚಾಕ್ಲೇಟ್ ಇಡ್ಲಿ ಇವೆಲ್ಲ ಏನಂದರೆ ಅಮಾವಾಸ್ಯೆಗೆ ಒಂದಿನ, ಹುಣ್ಣಿಮೆಗೆ ಒಂದಿನ ತಿನ್ನೋದಲ್ವ ನಾವು. ದಿನನಿತ್ಯ ನಾವೇನು ಇಷ್ಟಪಡ್ತೀವಿ, ಏನೋ ಹರ್ಷದ ಕೂಡು ಅಂತಾರಲ್ಲ ಹಾಗೆ. ಸೊ ಇವೆಲ್ಲ ಹರ್ಷದ ಕೂಡು ಬೇಡ ನನಗೆ. ವರ್ಷದ ಕೂಡೇನು ಇಡ್ಲಿ, ಅದನ್ನ ಆರ್ಡರ್ ಮಾಡಿ. ಓಕೆನಾ? ಪೇಮೆಂಟ್ ಮಾಡ್ತಾ ಇದ್ದೀವಿ. ನಾನು ಆ ಕಡೆ ತೋರ್ಸೋಕ್ಕಾಗಲ್ಲ ನನಗೆ, ನನ್ನ ಪಾಸ್ವರ್ಡ್ಸ್ ಎಲ್ಲ ಗೊತ್ತಾಗುತ್ತಲ್ಲ, ಸೊ ಅದಕ್ಕೆ ತೋರಿಸ್ತಾರೆ. ಓಕೆ, ಸಿಗ್ತದೆ. ಕ್ಯಾಮ್ರಾ ಸ್ವಲ್ಪ ನೋಡ್ತಾ ಇದ್ದೀನಿ ನಾನು. ನಿಮಗೆ ಸೀಕ್ರೆಟ್ ಆಗ್ಬಿಟ್ಟು ಈ ಕಡೆ ಯಾವುದೋ ಕ್ಯಾಮ್ರಾಗೆ ಪಾಸ್ವರ್ಡ್ ಆಗ್ತಾ ಇದ್ರೆ ಅಂತ. ಓಕೆ, ಡನ್. ಪೇಮೆಂಟ್ ಡನ್. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಪ್ರಾಸೆಸಿಂಗ್ ಯ ಪೇಮೆಂಟ್ ನೋಡೋಣ ಇಲ್ಲಿ. ಹಾಂ, ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ನೋಡಿ ನನಗೆ ಫ್ರೆಶ್ ಹಾಟ್ ಕಡೆಯಿಂದ ಒಂದು QR ಕೋಡ್ ಬಂದಿದೆ. ಇದನ್ನು ನೋಡಿ ಇಲ್ಲಿ ಫ್ರೆಶ್ ಹಾಟ್ ಸ್ಟಾರ್ಟ್ ಅಂತ ಇದೆಯಲ್ಲ, ಆಲ್ವೇಸ್ ರಿಲಯಬಲ್ ಫುಡ್ ಬಾಟ್ಸ್, ವೆರಿ ನೈಸ್. ಸ್ಟಾರ್ಟ್. ಸೊ ಇಲ್ಲಿ QR ಕೋಡ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಜೊತೆ ನಮ್ಮ ಯಜಮಾನರು ಕಾಣಿಸ್ತಾ ಇದ್ದಾರೆ ಅಲ್ಲಿ. ಓ, ಪ್ಯಾಕಿಂಗ್ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಮೆಷಿನರೀಸ್ ಎಲ್ಲ ಮೂವ್ ಆಗೋದು ಸ್ಟಾರ್ಟ್ ಆಯಿತು. ನಮ್ಮ ರೋಬೋಟ್ ತನ್ನ ಕೆಲಸ ಸ್ಟಾರ್ಟ್ ಮಾಡ್ತು. ಹಾಂ, ವಡೆ ಬಂದ್ಬಿಡ್ತಾ? ಓ, ಇಲ್ಲಿ ಪ್ಯಾಕೇಜಿಂಗ್ ಆಗ್ತದೆ. ಓ ವಾವ್, ಬಂತು. ಓಕೆ, ಇಲ್ಲೂ ಬರ್ತಾ ಇದೆ. ವಾವ್, ಸೀರಿಯಸ್ಲಿ ಎಷ್ಟು ಬೇಗ ಬಂದು ಹೋದಾರು. ವಾವ್, ಇರಿ ನಾನು ಚಟ್ನಿ ಸಾಂಬಾರು ತಗೊಂಡ್ಬಿಡ್ತೀನಿ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನು ಆ್ಯಕ್ಚುಲಿ. ನೋಡಿ, ಚಟ್ನಿ ಸಾಂಬಾರು ಅಷ್ಟೇ ಸೇಮ್. ಸ್ಟಾರ್ಟ್. ನಮ್ಮ QR ಕೋಡನ್ನು ಸ್ಕ್ಯಾನ್ ಮಾಡೋಕ್ಕೆ ತೋರಿಸಿದ್ರೆ ಚಟ್ನಿ ಸಾಂಬಾರು ಪೆಂಡಿಂಗ್ ಪ್ಯಾಕಿಂಗ್ ರೆಡಿ ಆಗುತ್ತೆ. ಓಕೆ, ಸೊ ಇದು ನನ್ನ ಸಾಂಬಾರ್ ಬಂದಿದೆ. ಈಗ ಚಟ್ನಿ ವೇಟಿಂಗ್ ಸೀನ್ ಆಗ್ತಾ ಇದೆ ಇವಾಗ. ಆ್ಯಕ್ಚುಲಿ ಎಷ್ಟು ನೀಟಾಗಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ತಾ ಇದೆ ಅಂದರೆ ಅಲ್ಲಿ ನೋಡಿ ಸಾಂಬಾರು ಕಲೆಕ್ಟ್ ಆಗಿದೆಲ್ಲ. ಸೊ ಕಲೆಕ್ಟ್ ನೋಡಿ ಇವಾಗ ಚಟ್ನಿ ಡಿಸ್ಪೆನ್ಸಿಂಗ್. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರುತ್ತೆ. ಪೆಂಡಿಂಗು, ಡಿಸ್ಪೆನ್ಸಿಂಗು, ಕಲೆಕ್ಟು, ವೆರಿ ನೈಸ್. ಪ್ಯಾಕಿಂಗ್. ಈಗ ಡಿಸ್ಪೆನ್ಸಿಂಗ್ ಮಾಡೋದು. ವಾ, ಟೆಕ್ನಾಲಜಿ ನಿಜವಾಗ್ಲೂ ಆಫ್ಕೋರ್ಸ್ ಮನುಷ್ಯನೇ ಕಂಡುಹಿಡಿದಿದ್ರು. ಮನುಷ್ಯನಿಗೆ ಆಶ್ಚರ್ಯ ಆಗುವಂಥ ಟೆಕ್ನಾಲಜಿ ಇದು. ವೆರಿ ನೈಸ್. ಸೊ ಎನಿಥಿಂಗ್ ಈ ಥರ ಯಾವುದೇ ಒಂದು ಮಾಡಬೇಕಂದ್ರೂ ವರ್ಷಗಳ ರಿಸರ್ಚ್ ಇದ್ರ ಹಿಂದೆ ಇರುತ್ತೆ. ಎಷ್ಟೋ ಜನರು ಹಾರ್ಡ್ ವರ್ಕ್ ಇದ್ರ ಹಿಂದೆ ಇರುತ್ತೆ. ವಿ ನೀಡ್ ಟು ಅಪ್ರಿಷಿಯೇಟ್ ದಟ್ ಡೆಫಿನೆಟ್ಲಿ. ಸೊ ಎಸ್, ಸೊ ಇಲ್ಲಿ ಶಾರ್ಟ್ನಿಂಗ್ ಅಮೇಝಿಂಗ್. ಸೀರಿಯಸ್ಲಿ ನಾನು ಹೇಳ್ತಿರ್ತೀನಿ ಗೊತ್ತಾ, ಯಾವಾಗಲೂ ಊಟ ತಿಂಡಿ ವಿಷಯಕ್ಕೆ ಬಂದಾಗ ನಮಗೆ
ಅದು ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರಬೇಕು, ನೋಡೋದಕ್ಕೂ ಕೂಡ ಅಷ್ಟೇ ಅಪೀಲಿಂಗ್ ಆಗಿರಬೇಕು ಅಂತ. ಈ ಒಳಗಡೆ ಹೇಗಿದೆ ನನಗಿನ್ನೂ ಗೊತ್ತಿಲ್ಲ, ಓಪನ್ ಮಾಡಿ ನೋಡಿಲ್ಲ. ಆದರೆ ಈ ಪ್ಯಾಕಿಂಗ್ಗೆ ಎಷ್ಟು ಅಟ್ರಾಕ್ಟಿವ್ ಆಗಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ, ಆ್ಯಂಡ್ ಆಲ್ಸೋ ಯು ಫೀಲ್ ದಿಸ್ ಇಸ್ ಸೋ ಹೈಜಿನಿಕ್. ನೋಡಿ, ಎಲ್ಲ ಫುಲ್ ನೀಟಾಗಿ ಪ್ಯಾಕ್ ಆಗಿ ಕ್ಲೀನ್ ಆಗಿ, ಆಶ್ಚರ್ಯ ಆಗಿದೆ ನನಗಂತೂ. ಐ ಆಮ್ ಸರ್ಪ್ರೈಸ್ಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನಿಜ ಹೇಳಬೇಕು ಅಂದರೆ ಇದು ಆದಷ್ಟು ಬೇಗ ಮಾರ್ಕೆಟಲ್ಲಿ ಬಂದು ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಇದನ್ನು ತೊಗೊಳೋದನ್ನು ನೋಡಬೇಕು ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಓಕೆ, ನಾನು ತಡ ಮಾಡಿದ್ರೆ ಇದನ್ನು ಟೇಸ್ಟ್ ಮಾಡ್ಬಿಡ್ತೀನಿ ಆಯಿತಾ. ಫಸ್ಟು ವೆರಿ ನೈಸ್. ಇಲ್ಲಿ ನೋಡಿ ಪಾಪ ಸುರೇಶ್ ಅವ್ರು ನಮಗೋಸ್ಕರ ಪ್ಲೇಟು ಸ್ಪೂನು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸೊ ಸುರೇಶ್ ಅವರೇ, ಈ ಪ್ಯಾಕಿಂಗ್ ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಇದು ನೋಡ್ತಿದ್ರೆ ಪ್ಲಾಸ್ಟಿಕ್ ಬಿಕಾಸ್ ಇದೆಲ್ಲ ಪೇಪರ್, ಕರೆಕ್ಟ್, ಪೇಪರ್, ಅಲ್ಯೂಮಿನಿಯಂ ಆ್ಯಂಡ್ ಪೇಪರ್. ವೆರಿ ನೈಸ್. ಓನ್ಲಿ 2% ಪ್ಲಾಸ್ಟಿಕ್. ವೆರಿ ಗುಡ್. ಬಿಕಾಸ್ ಅಫ್ಕೋರ್ಸ್ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಯೋಚನೆ ಮಾಡಲೇಬೇಕು. ಸೊ ಈ ಫ್ರೆಶ್ ಹಾಟ್ ಅವರು ಅದನ್ನು ಕೂಡ ತುಂಬ ಚೆನ್ನಾಗಿ ಕೇರ್ ತೊಗೊಂಡಿದ್ದಾರೆ, ಎಕೋ ಫ್ರೆಂಡ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಗುಡ್. ಫ್ರೆಶ್, ಹಾಟ್, ಹೆಲ್ದಿ, ಹೈಜಿನಿಕ್ ಫುಡ್ ಬಾಟ್ಸ್. ಓಕೆ, ಈಗ ರಿಸಲ್ಟಿನ ಸಮಯ. ಇದನ್ನು ಓಪನ್ ಮಾಡಿ ನೋಡಬೇಕು. ನನ್ನ ಕಣ್ಣಿಗೆ ಆನಂದ ಆಗತ್ತಾ, ತಿಂದ ಮೇಲೆ ನನ್ನ ನಾಲ್ಗೆಗೆ ರುಚಿ ಅನ್ಸತ್ತಾ ಅನ್ನೋದನ್ನು ನೋಡಬೇಕು. ಅಫ್ಕೋರ್ಸ್ ಸೀಲಿಂಗು ತುಂಬ ಟೈಟ್ ಆಗಿದೆ. ಬಿಕಾಸ್ ನೀವು ತೊಗೊಂಡು ಇವಾಗ ಇಡ್ಲಿ, ಚಟ್ನಿ, ಸಾಂಬಾರೆಲ್ಲ ಹಿಂಗೆ ಚಲಬಾರ್ದು ಅನ್ನೋದಕ್ಕೆ ನೀಟಾಗಿ ತುಂಬ ಫರ್ಮ್ ಆಗಿ ಸೀಲ್ ಆಗಿದೆ. ಸೊ ಹಾಗಾಗಿ ನಾನು ಸ್ಪೂನ್ ಉಪಯೋಗಿಸಿ ಓಪನ್ ಮಾಡ್ತಾ ಇದ್ದೀನಿ ಆಯಿತಾ. ನೋಡೋದಕ್ಕಂತೂ ಸಖತ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಳ್ಳೆ ಸೈಜ್, ಆ್ಯಕ್ಚುಲಿ ನೈಸ್ ಸೈಜ್. ಇದು ಐ ಥಿಂಕ್ ಇದು ಹೇಳ್ತಾ ಇದ್ರು, ಇದು ಆ್ಯಕ್ಚುಲಿ ಮಷೀನಲ್ಲಿ ಇಟ್ ಇಸ್ ಲೈಕ್ ಕಸ್ಟಮೈಸಬಲ್ ಆಯಿತಾ. ಬಟ್ ಕರೆಂಟ್ಲಿ ಐ ಥಿಂಕ್ ಇಟ್ ಈಸ್ 60 grams. ಓಕೆ 60 grams. ವೆರಿ ನೈಸ್, ಚೆನ್ನಾಗಿ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇದು ಚಟ್ನಿ, ನಾವು ಸಾಂಬಾರ್, ವಡೆ, ಸೊ ಇದೇನಂತ ಹೇಳಿದ್ರೆ ಅನ್ಟಚ್. ನಿಮಗೆ ಬ್ಯಾಟರ್ ಹಾಕೋದಕ್ಕೆ ಮಾತ್ರ ಅವ್ರು ಇದು ಮಾಡಿದ್ದಾರೆ, ಮಿಕ್ಕಿದೆಲ್ಲ ತಂತಾನೆ ಆಟೋಮ್ಯಾಟೆಡ್ ಆಗಿ ಬಂದೇ ಇಲ್ಲ. ಫೈನ್, ಈಗ ಟೇಸ್ಟ್ ಮಾಡ್ಬೋದು ಅಂತ. ಫಸ್ಟು ಬರೀ ಇಡ್ಲಿ ತಿಂತೀನಿ, ಅವಾಗಲೇ ಇಡ್ಲಿ ನಿಜವಾದ ಟೇಸ್ಟ್ ಗೊತ್ತಾಗಲ್ಲ. ನೈಸ್. ಮನಸ್ಸಲ್ಲ ಅನ್ಸುತ್ತಲ್ಲ, ಏನೇ ಆಗಲಿ ರೀ, ನಾವು ಮನೇಲಿ ಮಾಡೋ ರುಚಿ ಬರೋಲ್ಲ ರೀ ಅಂತ ಮಾತಾಡ್ತೀವಲ್ವಾ, ಆ ಥರ ಇಲ್ಲ. ನಿಜ ಚೆನ್ನಾಗಿದೆ. ಒಂದು ರೋಬೋಟ್ ಮಿಷಿನ್ ಮಾಡ್ತಿದ್ದೀನ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಇಟ್ ಇಸ್ ವೆರಿ ವೆರಿ ನೈಸ್. ಒಂದು ರೆಸ್ಟೋರೆಂಟ್ ಕ್ವಾಲಿಟಿ ಥರನೇ ಇದೆ. ಇಟ್ ಇಸ್ ವೆರಿ ನೈಸ್. ಓಕೆ, ಈಗ ಚಟ್ನಿ ಜೊತೆ ಯಮ್ ವಿತ್ ಸಾಂಬಾರ್. ಸಾಂಬಾರ್ ಕಲರ್ ನೋಡೋದಕ್ಕೆ ಸಕಲ ಕಾಣಿಸ್ತದೆ. ಸೂಪರ್ ಆಗಿದೆ. ಸಾಂಬಾರ್ ಸಕಲಾಗಿದೆ, ಬಿಸಿಯಾಗಿದೆ, ವಿಚ್ ಇಸ್ ವೆರಿ ನೈಸ್. ವಡೆ ಹಾಗೆ ಕಚ್ಕೊಳ್ಳೋಣ. ಯಾವ ಕಡೆ ಬೈಟ್ ತೊಗೋಬೇಕು ಅಂತ ಹುಡುಕ್ತಾ ಇದ್ದೀನಿ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್. ನಿಜವಾಗ್ಲೂ ವೀಕ್ಷಕರೇ, ನನಗೇನು ಗೊತ್ತಾ, ನನಗೆ ಫ್ಯೂಚರ್ ಮುಂದೆ ಜ್ಞಾಪಿಸ್ಕೊಂಡು ನನಗೆ ತುಂಬ ಒಂಥರ ಖುಷಿ, ಕುತೂಹಲ ಎಲ್ಲ ಮಿಕ್ಸ್ಡ್ ಫೀಲಿಂಗು. ಬಿಕಾಸ್ ಇದು ಎಲ್ಲೆಲ್ಲಿರುತ್ತೆ, ಜನ ಎಲ್ಲ ಹೇಗೆ ಕ್ಯೂನಲ್ಲಿ ನಿಂತ್ಕೊಂಡು ಇದನ್ನು ತಗೊಳ್ತಾರೆ. ಇಟ್ಸ್ ಸೊ ಈಸಿ ಅಲ್ವಾ ಇದು. ಆರಾಮಾಗಿ ಹೋಗಿ ಟಕ ಅಂತ ಯಾರನ್ನೂ ಡಿಪೆಂಡ್ ಆಗದೆ. ಎಸ್ಪೆಷಲಿ ಇವಾಗ ರೆಸ್ಟೋರೆಂಟ್ಸಿಗೆ ಹೋದರೆ ಮೇನ್ ಪ್ರಾಬ್ಲಮ್ ನಾನು ನೋಡ್ತಿರೋ ಹಾಗೆ, ರೆಸ್ಟೋರೆಂಟಲ್ಲಿ ಮ್ಯಾನ್ ಪವರು, ಹೈಜೀನು ಇದೆಲ್ಲ ಪ್ರಾಬ್ಲಮ್. ಬಿಕಾಸ್ ಎಷ್ಟೋ ಸಲ ರೆಸ್ಟೋರೆಂಟ್ಗಳಲ್ಲಿ ಹೊರಗಡೆ ಚೆನ್ನಾಗಿರುತ್ತೆ, ಅಡುಗೆ ಮನೆಗೆ ಹೋಗ್ಬಿಟ್ರೆ ನಾವು ನೆಕ್ಸ್ಟ್ ರೆಸ್ಟೋರೆಂಟ್ಗೆ ಬರಬಾರ್ದು ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ ಎಷ್ಟೋ ಕಡೆ. ಸೊ ಹೈಜೀನು, ಮ್ಯಾನ್ ಪವರು ಎರಡು ದೊಡ್ಡ ಚಾಲೆಂಜ್ ಅಲ್ವಾ. ಸೊ ಅದು ಇದರಲ್ಲಿ ಸಾರ್ಟೆಡ್,
ವಿಚ್ ಈಸ್ ಬಿಗ್ ಚಾಲೆಂಜ್ ಸಾರ್ಟೆಡ್ ಅಂದರೆ ವೆರಿ ನೈಸ್. ಸೊ ನನಗೆ ಇದನ್ನ ನೆಕ್ಸ್ಟ್ ಜನಗಳಿಗೆ ಇದು ಅವೈಲಬಲ್ ಆದಾಗ ಅವ್ರು ಬಂದು ನಿಂತು ತೊಗೊಳ್ತಾ ಇರೋದನ್ನ ನನಗೆ ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಂಡ್ರೆ ಫುಲ್ ಖುಷಿ ಆಗ್ತದೆ. ಈ ಫ್ರೆಶ್ ಹಾಟ್ ಅವರ ಫುಡ್ ಬಾಟ್ಸು ನಿಮಗೆ ಎಲ್ಲ ಕಡೆ ಮೇ ಬಿ ಒಂದು ಏನೋ ಟ್ರೈನ್ ಸ್ಟೇಷನ್ ಹತ್ರ ಆ್ಯಂಡ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಈವೆಂಟ್ಗಳಲ್ಲಿ ಈ ಥರ ಎಲ್ಲ ಕಡೆ ಫ್ಯೂಚರಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸೀರಿಯಸ್ಲಿ ಫ್ರೆಶ್ ಹಾಟ್ ಆ್ಯಂಡ್ ದ ಫುಡ್ ಬಾಟ್ಸ್ ಅಮೇಝಿಂಗ್. ಏನಂತ ಹೇಳಿದ್ರೆ ನಾವು ಮ್ಯಾನ್ಯುಯಲ್ ಆಗಿ ಮಾಡಬೇಕಾದ್ರೆ ಸುಮಾರು ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ. ಬಟ್ ಆಟೋಮೆಟಿಕ್ ಆಗಿ ಇದರಲ್ಲಿ ಆಗೋದ್ರಿಂದ ನಿಮಗೆ ಎಷ್ಟೊಂದು ಅಡ್ವಾಂಟೇಜ್ ಆಗ್ಬಿಡುತ್ತೆ ಅಂದರೆ ಏನೋ ವಾಲ್ಯೂಮ್ಸ್ ನಂಬರ್ ಆಫ್ ಇದು ಜಾಸ್ತಿ ಆಗೋದಾಗಿರ್ಬೋದು, ಒಂದು ಟೈಮಿಂಗ್ಸ್ ಇರ್ಬೋದು. ಬಿಕಾಸ್ ದಿಸ್ ಇಸ್ ಅವೈಲಬಲ್ ಎನಿ ಟೈಮ್ ಎನಿವೇರ್. ಇದಿದ್ರೆ ಸಾಕು ನಮಗೆ. ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಇಡ್ಲಿ ತಿನ್ನಬೇಕು ಅಂತ ಮಧ್ಯರಾತ್ರಿ ಆಸೆ ಇದ್ರು ಅಥವಾ ಬೆಳಗಿನ ಜಾವ ಆಸೆ ಆದರೂ ನೀವು ಆರಾಮಾಗಿ ಹೋಗಿ ಇಡ್ಲಿ ಚಟ್ನಿ ಸಾಂಬಾರು ಫ್ರೆಶ್ ಆಗಿ ತಿನ್ಬೋದು, ವಿಚ್ ಇಸ್ ವೆರಿ ವೆರಿ ಗುಡ್. ಅಫ್ಕೋರ್ಸ್ ಈ ಮ್ಯಾನ್ ಮೇಡು ಮತ್ತು ಟೆಕ್ನಾಲಜಿಲಿ ಅದರದೇ ಆದಂಥ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ. ಬಟ್ ನನಗೆ ಈ ಒಂದು ಫುಡ್ ಬಾಟ್ ಏನಿದೆಯಲ್ಲ ಅದು ನಿಜವಾಗ್ಲೂ ತುಂಬ ಎಕ್ಸೈಟಿಂಗ್ ಆಗಿದೆ. ಇನ್ನೂ ಏನೇನೆಲ್ಲ ಫುಡ್ ಬಾಟ್ಸ್ ಬರುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು. ಬಿಕಾಸ್ ಇವ್ರು ಹೇಳಿದ ಪ್ರಕಾರ ಜ್ಯೂಸ್ ಬಾಟ್ಸು, ಪಾನಿಪೂರಿ ಬಾಟ್ಸು, ಟೀ ಬಾಟ್ಲು, ರೈಸ್ ಬಾಟ್ಲು, ಓ ಮೈ ಗಾಡ್, ಇಟ್ ಇಸ್ ವೆರಿ ವೆರಿ ನೈಸ್. ಸೊ ಡೆಫಿನೆಟ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಇನ್ನೇನೆಲ್ಲ ಬಾಟ್ಸ್ ಬರುತ್ತೆ ಅಂತ. ಇವ್ರದ್ದು ಇಷ್ಟೇ ಅಲ್ಲ, ಈಗ ಸದ್ಯದಲ್ಲೇ ಇವ್ರದ್ದು ಟೀ ಬಾಟ್ಸ್ ಅಂದರೆ ಈ ಕಾಫಿ ಟೀ, ಅದರಲ್ಲೂ ವೆರೈಟಿ ಟೀಸು ಒಂದು 6 ಥರದ್ದು ಫ್ಲೇವರ್ಸ್ ಆಗಿರ್ಬೋದು. ಕಾಫಿ ಅಥವಾ ಟೀನಲ್ಲಿ ಏನೋ ನಿಮಗೆ ಲೆಮನ್ ಟೀ ಮತ್ತು ಇನ್ನೇನೇನು ಟೀ ಹೇಳಿದ್ರು ಹರ್ಬಲ್ ಟೀ, ಓಕೆ, ಈ ಥರದ್ದು ಬಾಟ್ನ ನೆಕ್ಸ್ಟ್ ಇನ್ನೇನು ಸದ್ಯದಲ್ಲೇ ಬಿಡ್ತಾರೆ. ಅದಾದಮೇಲೆ ಇವು ಫ್ಯೂಚರ್ ಪ್ಲಾನ್ಸ್ ತುಂಬ ಇದೆ ಬಿಡಿ. ರೈಸ್ ಬಾಟ್ಸ್ ಇದೆ, ಆಮೇಲೆ ದೋಸಾ ಬಾಟ್ಸು, ತುಂಬ ಈ ಥರ ಒಂದು ಸೀರೀಸ್ ಆಫ್ ರೋಬೋಟ್ಸ್ನ ಬಿಡೋ ಪ್ಲಾನ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಟೋಟಲ್ ಫ್ರೆಶ್ ಹಾಟ್ಗೆ, ವಿಚ್ ಇಸ್ ವೆರಿ ವೆರಿ ನೈಸ್. ಫ್ಯೂಚರಿಸ್ಟಿಕ್ ಇಂಡಿಯಾನ ನನಗೆ ಈ ಒಂದು ಟೆಕ್ನಾಲಜಿಕಲಿ ನಾವು ಅಷ್ಟೊಂದು ಅಹೆಡ್ ಆಗಿದ್ದೀನಿ ಅಂತ ಜ್ಞಾಪಿಸ್ಕೊಡೋಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಅನಿಸುತ್ತೆ. ಇಲ್ಲಿ ಕೆಲಸ ಮಾಡ್ತಿರೋದು ನಿಮಗೆ ಹೇಗೆ ಅನಿಸ್ತದೆ? ವೆರಿ ಪ್ರೌಡ್. ಎಷ್ಟು ಇದರಿಂದ ಅಸೋಸಿಯೇಟೆಡ್ ಆಗ್ತೀನಿ? 1 year. ಓಕೆ, ಬಿಕಾಸ್ ಐ ನೋ ದಟ್ ಇದಕ್ಕೆ ನಾನು ಅವಾಗಲೇ ಹೇಳಿದಾಗೆ ನಿಮಗೆ ಇದ್ರ ಹಿಂದೆ ಸಾಕಷ್ಟು ರಿಸರ್ಚು, ಸಾಕಷ್ಟು ಪ್ರೋಟೋಟೈಪ್ಗಳು, ಸಾಕಷ್ಟು ಏನೋ ಎಕ್ಸ್ಪರಿಮೆಂಟ್ಸ್ ಎಲ್ಲ ಆಗಿರ್ತವೆ. Past 3 years. ಕರೆಕ್ಟ್. ನೀವು ದೂರ ಹೋಗ್ಬೇಡಿ ಸರ್, ಬನ್ನಿ, ನಾನು ಪರವಾಗಿಲ್ಲ, ನಾನು ಏನು ಮಾಡೋದು. ಸೊ ಎಸ್, ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಇವತ್ತು ಇಲ್ಲಿಗೆ ಬಂದು. ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಫ್ರೆಶ್ ಹಾಟ್. ಆ್ಯಂಡ್ ಆಲ್ಸೋ ಇವರಲ್ಲಿ ನಿಮಗೆ ಇಲ್ಲಿ ನಿಮಗೆ ಬಿಸ್ನೆಸ್ ಮಾಡ್ಯೂಲ್ ಕೂಡ ಅವೈಲೇಬಲ್ ಇದೆ. ಅಂದರೆ ಇವಾಗ ಇಟ್ಸ್ ನಾಟ್ ಅ ಫ್ರಾಂಚೈಸಿ ಥರ ಈ ಫ್ರೆಶ್ ಹಾಟನ್ನು ನಾನು ಫ್ರಾಂಚೈಸಿ ತೊಗೊಂಡ್ಬಿಡ್ತೀನಿ ಅನ್ನೋದಕ್ಕಿಂತ ಯು ಕ್ಯಾನ್ ಬಿಕಮ್ ಅ ಕೋ ಓನರ್. ಎಕ್ಸಾಕ್ಟ್ಲಿ, ಇಟ್ಸ್ ಅ ಕೋ ಓನರ್ ಮಾಡೆಲು. ಸೊ ಇದ್ರ ಬಗ್ಗೆ ಎಲ್ಲ ನೀವು ಹೆಚ್ಚಿನ ಡೀಟೇಲ್ಸ್ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ. ಸೊ ಯು ಕ್ಯಾನ್ ವಾಟ್ಸ್ಆ್ಯಪ್ ಆ್ಯಂಡ್ ನಿಮಗೆ ಹೆಚ್ಚು ಡೀಟೇಲ್ಸ್ ಸಿಗುತ್ತೆ, ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇವ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ಸದ್ಯದಲ್ಲೇ ಎಲ್ಲರಿಗೂ ಓಪನ್ ಆಗುತ್ತೆ. ಅದು ಯಾವಾಗ ಅಂತ ಇರ್ಬೋದಿಲ್ಲ ನಮಗೆ, ಯಾವಾಗ? ನೆಕ್ಸ್ಟ್ ಇಯರ್ 2023 ಮಿಡ್ ಮೇ ಬಿ ಏಪ್ರಿಲ್ ಹಾಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಆಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಬಂದು ನೀವು ನಂತರನೇ ಡೆಮೋ ತೊಗೊಂಡೋಗ್ಬೋದು. ರುಚಿಯಾಗಿ ಬಿಸಿಯಾಗಿ ಇಡ್ಲಿ, ಚಟ್ನಿ, ವಡೆ, ಸಾಂಬಾರು ಹೀಗೆ ಕಣ್ಮುಂದೆ ಟಕ ಅಂತ ಮಿಷಿನಲ್ಲಿ ಬರೋದನ್ನ ನೋಡಿ ನನ್ನಷ್ಟೇ ಎಕ್ಸೈಟೆಡ್ ಆಗಿ, ನನ್ನಷ್ಟೇ ಖುಷಿಯಾಗಿ ತಿಂದು ತೇಗಿ ಇಲ್ಲಿಂದ ಹೊರಡ್ಬೋದು. ಸೊ ಎಸ್, ನಾನು ಇವತ್ತು ಇದು ಬೆಲೆಕಳ್ಳಿ ಅಲ್ವಾ? ಇದು ಬೆಲೆಕಳ್ಳಿ ವಿಜಯ ಬ್ಯಾಂಕ್ ಕಾಲೋನಿ, ವಿಜಯ ಬ್ಯಾಂಕ್ ಲೇಔಟ್. ಓಕೆ, ವಿಜಯ ಬ್ಯಾಂಕ್ ಲೇಔಟಲ್ಲಿ ಇವ್ರ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಇದ್ದೀನಿ. ಸದ್ಯಕ್ಕೆ ಇದು ಯಾರು ಜನಕ್ಕೆ ಓಪನ್ ಇಲ್ಲ. ಸೊ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಾನು ಹೇಳಿದ ಹಾಗೆ ಡಿಸ್ಕ್ರಿಪ್ಷನ್ ನಂಬರ್ ಇರೋದ್ರಲ್ಲಿ ನೀವು ಫಾಲೋ ಅಪ್ ಮಾಡ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಇವತ್ತು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗಂತೂ ನಾನು ಫುಲ್ ಜೋಶಲ್ಲಿ ಇದ್ದೀನಿ, ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವೆರಿ ನ್ಯೂ, ವೆರಿ ಯುನೀಕ್. ನಿಜ ಖುಷಿ ಆಗುತ್ತೆ. ಸೊ ಈ ಥರದ್ದು ಏನೋ ಒಂದು ಇನ್ವೆನ್ಷನ್ಸ್ ನಡೀತಾ ಇದೆ ಅಂತ ಹೇಳಿದ್ರೆ ಇನ್ನೂ ಏನೇನೆಲ್ಲ ಬರಬಹುದು ಅನ್ನೋ ಕಲ್ಪನೆಗಳು. ಇವಾಗ ನಮಗೆ ಕಲ್ಪನೆಗೆ ಬೇಲಿನೇ ಇಲ್ಲ ಅನ್ನೋ ಹಾಗೆ ಏನು ಬೇಕಾದ್ರೂ ಕಲ್ಪಿಸ್ಕೋಬೋದು ನಾವು. ಯಾಕೆಂದರೆ ಮುಂದೊಂದು ದಿನ ಇನ್ಯಾರೋ ಮಾಡ್ತಾರಲ್ವ ಅದನ್ನು, ವಿಚ್ ಇಸ್ ವೆರಿ ನೈಸ್. ಸೊ ಎಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಥರ ಎಕ್ಸೈಟಿಂಗ್ ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತರ್ತೀನಿ. ನಾನು ನಿಮ್ಮ ಮುಂದೆ ಈ ಥರ ವೀಡಿಯೋಗಳನ್ನ ತರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.